ಪ್ರಸ್ತುತವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನಿವಾರ್ಯತೆ ಇದೆ ಅಂತ ಅನಿಸುತ್ತಾ ನಿಮಗೆ? ಅದು ನೋಡಿ, ಯಾವುದು ಅನಿವಾರ್ಯ ಯಾವುದು ಅನಿವಾರ್ಯ ಅಲ್ಲ ಅನ್ನೋದು ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಎಲ್ಲ ಗೊತ್ತಿರ್ತದೆ. ಯಾವ ಸಂದರ್ಭದಲ್ಲಿ ಈಗ ಚುನಾವಣೆ ನಡೆಯಿತು, ನಾವು ಚುನಾವಣೆಯಲ್ಲಿ ಸೋತ್ವಿ. ಅದಾದ ಮೇಲೆ ಯಾರ್ಯಾರನ್ನು ಏನೇನು ಮಾಡಬೇಕು ಅಂತ ಪಕ್ಷ ತೀರ್ಮಾನ ಕೊಡ್ತು. ಈಗ ಕಟೀಲ್ಜಿಯವರು ನಳಿನ್ ಕಟೀಲ್ಜಿಯವರು ಅಧ್ಯಕ್ಷರಿದ್ದರು. ಸೊ ಇಮಿಡಿಯೇಟ್ಲಿ ಅವರಾದ ಮೇಲೆ ವಿಜೇಂದ್ರ ಅವರನ್ನ ಅಧ್ಯಕ್ಷರಾಗಿ ತಂದರು, ನಾವು ಒಪ್ಕೊಂಡಿದ್ದೇವೆ. ಈಗ ಮತ್ತೆ ಗೊಂದಲಗಳು ಕೆಲವರೆಲ್ಲ ಸೇರ್ಕೊಂಡು ಬದಲಾವಣೆ ಮಾಡಬೇಕು ನಡೀತಾ ಇದೆ. ಆದರೆ ಪಕ್ಷ ಏನು ತೀರ್ಮಾನ ಕೊಡ್ತದ ಅಷ್ಟೇ ನೋಡ್ತೀವಿ ಹೊರತು ನಾವು ವ್ಯಕ್ತಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಯಾವತ್ತೂ ಹೈಕಮಾಂಡು ವಿಜೇಂದ್ರ ಅವ್ರನ್ನ ಬದಲಾಯಿಸ್ತೀವಿ ಅಂತ ಎಲ್ಲೂ ಒಂದು ಮಾತು ಹೇಳಿಲ್ಲ ಅಲ್ವಾ? ಅವರೇ ಮುಂದುವರಿತಾರ, ಇನ್ನೊಬ್ಬರು ಬರ್ತಾರ, ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ. ಆದ್ದರಿಂದಾಗಿ ನಾವೆದುರು ನೋಡೋದು ನಮ್ಮ ಹೈಕಮಾಂಡ್ನೇ ಹೊರತು ವ್ಯಕ್ತಿಗಳನ್ನಲ್ಲ. ಸರ್, ಹೈಕಮಾಂಡ್ ಅನೇಕ ಬಾರಿ ಹೇಳಿದೆ, ಯತ್ನಾಳ್ ಅವ್ರಿಗೂ ಹೇಳುವಂಥ ಕೆಲಸ ಮಾಡ್ತು, ಈ ಬಣದ ನಾಯಕರುಗಳೇ ಹೇಳುವಂಥ ಕೆಲಸ ಮಾಡ್ತು. ಅಷ್ಟಾದರೂ ಕೂಡ ಸುಮ್ಮನಾಗ್ತಾ ಇಲ್ಲ. ಇದು ಹೈಕಮಾಂಡ್ನ ವೀಕ್ನೆಸ್ಸು ಅಥವಾ ಹೈಕಮಾಂಡ್ ನಾಯಕರೇ ಇಲ್ಲಿ ಆಟ ಆಡ್ತಾ ಇದ್ದಾರೆ? ಇಲ್ಲ, ಒಂದು ಹಂತದವರೆಗೂ ಬಿಡ್ತಾರೆ. ಹೈಕಮಾಂಡು ಒಂದೇ ದಿನಕ್ಕೆ ತೀರ್ಮಾನಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಪಕ್ಷದಲ್ಲಿ ಇವತ್ತು ಅಪಸ್ವರ ಎತ್ತೊಬ್ಬರು ಇರ್ಬೋದು ಅಥವಾ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರೋರು ಇರ್ಬೋದು. ಇಬ್ಬರೂ ಕೂಡ ಪಕ್ಷಕ್ಕೆ ಕೆಲಸ ಮಾಡಿರೋದ್ರಿಂದ ಯಾರನ್ನೂ ಬೇಗ ಕಳ್ಕೊಳ್ಳೋದಾಗಲಿ, ಯಾರೋ ಇನ್ನೊಬ್ಬರನ್ನ ಥರ್ಡ್ ಪಾರ್ಟಿನ ಪಡ್ಕೊಳ್ಳೋದಾಗಲಿ ಎರಡನ್ನೂ ಕೂಡ ಪಕ್ಷ ಚಿಂತೆ ಮಾಡ್ತದೆ. ಆ ಕಾರಣದಿಂದ ಇವತ್ತು ಏನೋ ಒಂದು ಅಪಸ್ವರಗಳಿದ್ದಿದೆಯೋ ಅದಕ್ಕೆ ಒಂದು ಕಾಲಘಟ್ಟ ಇದೆ. ಆ ಕಾಲಘಟ್ಟ ರೀಚ್ ಆಗೋವರೆಗೆ ಅವರು ಕಾದ್ರು. ಎಲ್ಲಿವರೆಗೂ ಸರ್ ಆ ಕಾಲಘಟ್ಟ? ಇಲ್ಲ, ಈಗ ಆ ಕಾಲಘಟ್ಟ ರೀಚ್ ಆಗಿದೆ ಅಂತ ನನಗನ್ಸುತ್ತೆ. ಹೈಕಮಾಂಡ್ಗೆ ಎಲ್ಲ ವಿಚಾರಗಳು ಕೂಡ ಈಗ ಮನವರಿಕೆ ಆಗಿದೆ. ಒಂದು ತೀರ್ಮಾನಕ್ಕೆ ಬರೋ ಅಂಥ ಹಂತದಲ್ಲಿ ಇದೆ. ಇದು ಆದಷ್ಟು ಬೇಗ ತೀರ್ಪು ಬರುತ್ತೆ, ತೀರ್ಮಾನ ಆಗುತ್ತೆ. ವಿಜೇಂದ್ರ ಅವರು ಹಿರಿಯರನ್ನ ಪರಿಗಣಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ ಅನ್ನೋಂಥ ಮುನಿಸು ಇನ್ನೂ ಮುಂದುವರೆದಿದೆ. ನೋಡಿ, ವಯಸ್ಸಿನಲ್ಲಿ ಹೇಳೋದಾದರೆ ನಾನು ಹಿರಿಯನೇ. ನನ್ನನ್ನೇರು ಅವರು ಯಾವತ್ತೂ ತಿರಸ್ಕಾರ ಮಾಡಿಲ್ಲ, ಗೌರವಿಸಿದ್ದಾರೆ. ಇವತ್ತು ನಾನು ಈ ಪದವಿಗೆ ಬರಬೇಕಂತಂದರೆ ಅವ್ರದ್ದು ಕೂಡ ಕೊಡುಗೆ ಇದೆ. ಎಲ್ಲರನ್ನು ನಾನು ಕಂಡಾಗೆ ಪ್ರತಿಯೊಬ್ಬರನ್ನು ಅಣ್ಣ ಅಪ್ಪ ಅಂತ ಮಾತಾಡಿಸೋದು ಅವರ ಅಭ್ಯಾಸ ಇದೆ. ಯಾರನ್ನು ಕೀಳಾಗಿ ಕಂಡಿದ್ದು ನಾನು ಗಮನಿಸಿಲ್ಲ. ಆದರೆ ವೈಯಕ್ತಿಕವಾಗಿ ಯಾರಿಗಾದರೂ ಅವರಿಂದ ಏನಾದರೂ ಇದಾಗಿದ್ದರೆ ಅವರು ಹೇಳ್ಕೊಂಡ್ರೆ ಅದು ಸರಿ ಇದೆ. ಸಾರಾಸಗಟಾಗಿ ಎಲ್ಲರನ್ನೂ ಅವರು ತಿರಸ್ಕರಿಸ್ತಾರೆ ಅನ್ನೋದು ಇದೆಯಲ್ಲ, ಅದು ನನಗೆ ಯಾಕೋ ಅಷ್ಟಾಗಿ ಹಿಡಿಸಲ್ಲ. ಯಾಕೆಂತಂದರೆ ನಾನು ಕೂಡ ವ್ಯವಸ್ಥೆಯಲ್ಲಿರೋನು, ನಾನು ಕೂಡ ನೋಡ್ತಿದ್ದೇನೆ, ಪ್ರತಿಯೊಬ್ಬರನ್ನು ನಾನು ಗಮನಿಸ್ತೀನಲ್ವಾ. ಅದರಿಂದಾಗಿ ಆಮೇಲೆ ಪಕ್ಷದ ಹಿತ ಮುಖ್ಯ ಆಗ್ತದೆ, ಇಲ್ಲಿ ವ್ಯಕ್ತಿಯ ಹಿತ ಮುಖ್ಯ ಆಗೋದಿಲ್ಲ. ಆದ್ದರಿಂದ ನಾಳೆ ಹೈಕಮಾಂಡು ಇವ್ರನ್ನ ವಿಜೇಂದ್ರ ಅವರನ್ನು ಬದಿಗಿಟ್ಟು ಇನ್ನೊಬ್ಬರನ್ನ ತಂದು ಅಧ್ಯಕ್ಷ ಮಾಡಿದಾಗ ಅದೇ ರೀತಿ ಅಪಸ್ವರ ಬರ್ದಂಗೆ ನಡ್ಕೊಳ್ಬೇಕಲ್ಲ ನಾವು. ಹಂಗಿದ್ದ ಮೇಲೆ ಯಾವ ವ್ಯಕ್ತಿ ಆ ಪದವಿಯಲ್ಲಿ ಎಷ್ಟು ದಿನ ಇರ್ತಾರೋ ಅಷ್ಟೂ ದಿನ ಅವರನ್ನು ಗೌರವಿಸಬೇಕು. ಅವರನ್ನು ಗೌರವಿಸೋದು ಅಂತಂದ್ರೆ ಅರ್ಥ ವ್ಯಕ್ತಿಯನ್ನಲ್ಲ, ಅವರ ಸ್ಥಾನವನ್ನ ಮತ್ತೆ ಪಕ್ಷವನ್ನ. ಆ ಕಾರಣದಿಂದ ನಾವು ಯಾರೇ ಆ ಸ್ಥಾನದಲ್ಲಿದ್ದಾಗ ಗೌರವಿಸೋದು ನಮ್ಮ ಧರ್ಮ, ಅದು ಪಕ್ಷದ. ಸರ್, ಒಬ್ಬರ ವಿರೋಧ ಅನ್ನುವಂಥದ್ದಾದರೆ ಅದನ್ನ ವೈಯಕ್ತಿಕ ಅನ್ಬೋದು. ಈಗ ದಿನದಿಂದ ದಿನಕ್ಕೆ ವಿರೋಧಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರಾರಂಭದಲ್ಲಿ ಯತ್ನಾಳ್ ಅವರಿದ್ರು, ರಮೇಶ್ ಜಾರಕಿಹೊಳಿ ಇದ್ರು, ಕುಮಾರ್ ಬಂಗಾರಪ್ಪ ಆದರು. ಹೀಗೆ ಆ ಬಣ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದನ್ನ ಯಾವ ರೀತಿ ನೋಡ್ತೀರಾ ನೀವು? ಇಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಸೊ ಹೈಕಮಾಂಡು ಸ್ವಲ್ಪ ಕೈ ಹಾಕ್ಬೇಕಷ್ಟೇ. ಹೈಕಮಾಂಡ್ ಕೈ ಹಾಕಿದ ಮೇಲೆ ಎಲ್ಲ ಸರಿ ಹೋಗುತ್ತೆ.